ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ವಾ? ನನ್ನ ಜೀವನದಲ್ಲೂ ಕೂಡ ಇಂತಹ ಒಂದು ಘಟನೆ ನಡೆದಿದೆ. ನಿಮ್ಮಲ್ಲೂ ಯಾರಾದರೂ ಹೀಗೆ ಇದ್ದಾರಾ? ಒಳ್ಳೆಯ ಮನಸ್ಸಿನಿಂದ ಕಷ್ಟದಲ್ಲಿದ್ದಾರೆ ಅಂತ ನಂಬಿ ಹಣವನ್ನು ಕೊಟ್ಟಿರ್ತೀರಿ. ಆದರೆ ಇವತ್ತು ಕೇಳಿದರೆ ನಾಳೆ, ನಾಳೆ ಕೇಳಿದರೆ ನಾಡಿದ್ದು ಕೊಡ್ತೀನಿ, ಮುಂದಿನ ವಾರ ಕೊಡ್ತೀನಿ, ಹೀಗೆ ತಿಂಗಳುಗಳು ವರ್ಷಗಳೇ ಕಳೆದು ಹೋಗಿರುತ್ತೆ. ಕೊನೆಗೆ ಏನಾಗುತ್ತೆ ಅಂದರೆ ನಂಬಿಕೊಟ್ಟ ಹಣವೇ ಕೊನೆಗೆ ನಮ್ಮ ನೆಮ್ಮದಿಯನ್ನೇ ಕಸಿದುಕೊಂಡು ಬಿಡುತ್ತೆ. ಇಂತಹ ಪರಿಸ್ಥಿತಿ ನನಗೂ ಕೂಡ ಆಗಿತ್ತು. ನಾನೂ ಕೂಡ ಈ ಪರಿಸ್ಥಿತಿಯನ್ನು ಎದುರಿಸಿದ್ದೀನಿ. ಸುಮಾರು 5 ವರ್ಷಗಳ ಕಾಲ ನಾನು ಕೊಟ್ಟಿರೋ ಹಣ ನನಗೆ ವಾಪಸ್ ಬರಲೇ ಇಲ್ಲ. ಆದರೆ ಒಂದು ಚಿಕ್ಕ ಆಧ್ಯಾತ್ಮಿಕ ವಿಧಾನ ಮಾಡಿದ ನಂತರ ನನ್ನ ಜೀವನದಲ್ಲಿ ನಡೆದ ಆ ಒಂದು ಘಟನೆ ನಿಜವಾಗಿಯೂ ಒಂದು ಮಿರಾಕಲ್ ಅಂತಲೇ ಹೇಳ್ಬೋದು. ಆ ದಿನವನ್ನು ನಾನು ಇವತ್ತಿಗೂ ಕೂಡ ಮರೆಯಲ್ಲ. ಅದನ್ನು ನನ್ನನ್ನೇ ಒಂದು ಆಶ್ಚರ್ಯ ಪಡಿಸ್ತು ಅಂತಲೇ ಹೇಳ್ಬೋದು. ಅದು ಹೇಳ್ಕೊಳ್ಳೋಕ್ಕೆ ಮಾತಿನಿಂದ ಆಗ್ತಾ ಇಲ್ಲ ನನಗೆ. ಅಂಥ ಒಂದು ಘಟನೆನೇ ನಡೆದು ಹೋಯಿತು ಅಂತ ಹೇಳ್ಬೋದು. ಸೊ ಎಲ್ಲರಿಗೂ ನಮಸ್ಕಾರ. ನಾನು ಹೇಳೋದು ಯಾರನ್ನೂ ಬಲವಂತಾಗಿ ನಂಬಿಸೋದಕ್ಕಂತೂ ಖಂಡಿತ ಅಲ್ಲ. ಇದು ನನ್ನ ಜೀವನದಲ್ಲಿ ನಡೆದ ಒಂದು ಅನುಭವ. ಇಲ್ಲಿ ನಾನು ಹೇಳ್ತಾ ಇರೋದು, ನೀವು ನಂಬಬೇಕು ಅಥವಾ ಬೇಡವೋ ಅದು ಸಂಪೂರ್ಣ ನಿಮಗೆ ಬಿಟ್ಟಿದ್ದು, ಮತ್ತು ಅದು ನಿಮ್ಮ ಇಷ್ಟ. ಆದರೆ ನನ್ನ ಜೀವನದಲ್ಲಂತೂ ಇದು ಖಂಡಿತ ನಡೆದಿದೆ. ಆ ಘಟನೆ ಏನಂದರೆ, ಹೀಗೆ ಒಬ್ಬರು ಕಷ್ಟದಲ್ಲಿದ್ದಾಗ ನಮಗೆ ದುಡ್ಡು ಬೇಕು, ನಮ್ಮ ಮದರ್ಗೆ ಆಪರೇಷನ್ ಇದೆ ಅಂತ ಹೇಳಿ ಬಂದು ದುಡ್ಡು ಕೇಳಿದರು ನಮ್ಮ ಹತ್ರ. ಸೊ ಅವರು ಸುಮಾರು ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ ನಮ್ಮಿಂದ. ಅಂದರೆ ಅದು ಬೇರೆ ಊರಿನಲ್ಲಿ ಇದ್ದರು ಅವರು. ಸೊ ನಾನು ಅವರಿಗೆ ಹಣ ಕೊಟ್ಟಿದ್ದೆ. ಈ ಥರ ಆಪ್ರೇಷನ್ನು ಅಂತ ದುಃಖದಲ್ಲಿ ಕೇಳಿದಾಗ ಯಾರು ಮನಸ್ಸು ತಾನೇ ಸುಮ್ಮನೆ ಇರುತ್ತೆ ಹೇಳಿ? ಹೆಲ್ಪಿಂಗ್ ನೇಚರ್ ಇದ್ದಾಗ ಅದನ್ನು ಖಂಡಿತ ಹೆಲ್ಪ್ ಮಾಡೇ ಮಾಡ್ತೀವಲ್ವಾ? ಅದು ಕೂಡ ಏನಕ್ಕೆ ಹೇಳಿ ಇಸ್ಕೊಂಡಿದ್ರು ಅಂತಂದ್ರೆ, ಅವರು ನಾವು ಮುಂದಿನ ವರ್ಷನೇ ಕೊಡ್ತೀವಿ ನಿಮಗೆ ಅಂತ ಹೇಳಿ ಇಸ್ಕೊಂಡಿದ್ರು. ಮನೆಗೆ ಬಂದು ಇಸ್ಕೊಂಡು ಹೋದರು. ಮತ್ತು ಮುಂದಿನ ವರ್ಷನೇ ಕೊಡ್ತೀನಿ ಅಂದ ಕೂಡಲೇ ನಾವು ಕೊಡಲೇಬೇಕಾಗುತ್ತಲ್ವ? ಇದ್ದಾಗ ಯಾಕೆ ಇದು ಮಾಡೋದು? ಅದು ಆಪ್ರೇಷನ್ ಅಂತ ಹೇಳಿದರು, ಮದರ್ಗೆ ಆಪ್ರೇಷನ್ ಅಂತ. ಸೊ ನಾನು ಕೊಟ್ಟೆ ಅವ್ರಿಗೆ, ನನ್ನ ಹತ್ರ ಇತ್ತು, ನಾನು ಕೊಟ್ಟೆ. ಅದು ಎಷ್ಟು ಏನು ಅಂತ ಬೇಡ ಇಲ್ಲಿ, ಬಟ್ ನಾನು ಹಣವನ್ನು ಕೊಟ್ಟೆ ಅವರಿಗೆ. ಹೀಗೆ ಆದರೆ ಏನಾಯಿತು ಅಂತಂದರೆ, ದಿನಗಳು ಕಳೀತಾ ಹೋಯಿತು, ತಿಂಗಳುಗಳು ಕಳೀತಾ ಹೋಯಿತು, ಕೊನೆಗೆ ವರ್ಷಗಳೇ ಕಳೆದು ಹೋಯಿತು. ಅವರಿಂದ ಯಾವುದೇ ಆನ್ಸರ್ ಇಲ್ಲ. ಮತ್ತು ನಾವು ಏನಾದರೂ ಅದು ಹಣ ಕೇಳಿದಾಗ ಏನಾದರೂ ಒಂದು ರೀಸನ್ ಹೇಳ್ತಾಯಿದ್ರು. ಪ್ರತಿ ಸತಿ ಹಣ ಕೇಳಿದಾಗಲೂ ಕೂಡ ಇವಾಗ ಆ ಪ್ರಾಬ್ಲಮ್ ಇದೆ, ಇವತ್ತು ಆ ಪ್ರಾಬ್ಲಮ್ ಇದೆ, ಏನೋ ಒಂದು ಸಮಸ್ಯೆಗಳನ್ನು ಹೇಳಿ ಅದರಿಂದ ನುಣುಚಿಕೊಳ್ತಾ ಇದ್ರು, ತಪ್ಪಿಸ್ಕೊಳ್ತಾ ಇದ್ರು. ನಮಗೂ ಒಂಥರ ಕೇಳಿ ಕೇಳಿ ಕೊನೆಗೆ ಅಸಹ್ಯ ಅನ್ನಿಸ್ತಾ ಇತ್ತು. ನಮ್ಮ ಹಣ ನಾವು ಕೇಳೋಕ್ಕೆ ಅಸಹ್ಯ ಅನ್ನಿಸ್ತಾ ಇತ್ತು. ಕೆಲವೊಮ್ಮೆ ಮನೆಗೆ ಹೋಗ್ತಾ ಇದ್ದೆ ನಾನು. ಮನೆಗೆ ಹೋಗಿ ಕೇಳಿದಾಗ ಕೂಡ ಏನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ, ಇದೇ ಥರ ಸತಾಯಿಸ್ತಾ ಇದ್ರು. ತುಂಬಾ ಬೇಜಾರಾಗ್ತಿತ್ತು ನಿಜವಾಗಿ. ಒಳ್ಳೆತನಕ್ಕೆ ಒಂದೊಂದು ಸತಿ ಬೆಲೆನೇ ಇಲ್ಲ ಅನಿಸುತ್ತೆ. ಯಾಕಂದರೆ ಅಷ್ಟು ಕಷ್ಟ ಇದ್ದಾರಲ್ಲ ಅಂತ ಹೇಳಿ ಕೊಟ್ಟಿದ್ದಾಗಿತ್ತು ನಾನು. ಆ್ಯಕ್ಚುಲಿ ಅದನ್ನು ಅವ್ರು ದುರುಪಯೋಗ ಮಾಡ್ಕೊಂಡ್ಬಿಟ್ರು. ಸೊ ಆ ಸಮಯದಲ್ಲಿ ನನಗೆ ಅವ್ರಿಗೆ ಕೊಟ್ಟಿದ್ದ ಹಣದ ಮೇಲೆ ಇದನ್ನೇ ಹೋಯಿತು, ಆಸೆನೇ ಹೋಗ್ಬಿಟ್ಟಿತ್ತು. ಸೊ ಅದು ಕಳೆದು ಹೋಗಿತ್ತು ಅಂತ ತಿಳ್ಕೊಂಬಿಡೋಣ, ಕಳೆದು ಹೋಗಿದೆ, ಎಲ್ಲೋ ರೋಡಲ್ಲಿ ಬಿದ್ದು ಕಳೆದು ಹೋಗಿದೆ ಅಂತ ಅಂದ್ಕೊಂಬಿಡೋಣ ಅಂತ ಮನಸ್ಸಿಗೆ ಅದೇ ಥರ ಅಂದ್ಕೊಂಡಿದ್ದೆ ಕೂಡ ನಾನು. ಆಮೇಲೆ ದೇವರಿಷ್ಟ ಅಲ್ವ, ನಾವು ಕಷ್ಟ ಅಂತ ಹೇಳಿದ್ದಕ್ಕೋಸ್ಕರ ಕೊಟ್ಟಿದ್ದೀನಿ ನಾನು. ಸೊ ದೇವರಿಗೆ ಬಿಟ್ಬಿಡೋಣ ಅಂತ ಹೇಳಿಬಿಟ್ಟು, ದೇವರಿಷ್ಟ, ನೀನು ಏನು ಮಾಡ್ತೀಯೋ ಮಾಡು ಅನ್ನೋದನ್ನು ದೇವರಿಗೆ ಬಿಟ್ಬಿಟ್ಟು ನಾನು ಸುಮ್ಮನೆ ಇದ್ದೆ. ಆ ಹಣನ ಆಸೆನೂ ಕೂಡ ಬಿಟ್ಬಿಟ್ಟೆ. ಆದರೂ ಕೆಲವು ಸತಿ ನಮಗೂ ಏನಾದರೂ ಪ್ರಾಬ್ಲಮ್ಸ್ ಇರುತ್ತಲ್ವ, ಆವಾಗ ಆ ಹಣ ಕೊಟ್ಟಿದ್ರೆ ಅವ್ರು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತಲ್ವ? ಯಾಕಂದರೆ ಹಣದ ಅವಶ್ಯಕತೆ ಯಾರಿಗಿರಲ್ಲ ಹೇಳಿ, ನಮಗೂ ಕೂಡ ಇರುತ್ತೆ. ಆ ಟೈಮಲ್ಲಿ ಹಾಗೆ ಅನಿಸ್ತಾ ಇತ್ತು. ಆವಾಗ ಏನು ಮಾಡಿದೆ ನಾನು ಅಂತಂದರೆ, ಒಬ್ಬರ ಹತ್ರ ಹೀಗೆ ಹೇಳ್ಕೊಂಡೆ ನಾನು ನನ್ನ ಪರಿಸ್ಥಿತಿಯನ್ನು. ಯಾಕಂದ್ರೆ ನಾನು ನಮ್ಮ ಮನೆಯಲ್ಲಿ ಕೂಡ ಹೇಳ್ತೇನೆ, ಅವ್ರಿಗೆ ಹೆಲ್ಪ್ ಮಾಡಿದ್ದೆ. ಮನೇಲಿ ಹೇಳಿದ್ರಿ ಎಲ್ಲಿ ಬೈತಾರೋ ಏನೋ, ಈ ಥರ ಎಲ್ಲ ಹಣ ಕೊಡ್ತೀಯಾ ಅಂತ ಬೈತಾರೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಕೂಡ ನಾನು ಹೇಳಿರಲಿಲ್ಲ. ಸೊ ಆವಾಗ ಒಬ್ಬರು ತಾತ ಇದ್ದಾರೆ, ಅವರು ನನಗೆ ತುಂಬ ಪರಿಚಯ, ತುಂಬ ಎಲ್ಲವನ್ನು ಒಂಥರ ತಿಳಿದವರು, ಸಂಪ್ರದಾಯಸ್ಥರು. ಸೊ ಅವರ ಮನೆಗೆ ಹೋಗಿ ಈ ಥರ ಒಂದು ಹೇಳ್ಕೊಂಡೆ ನಾನು. ಈ ಥರ ಹಣ ಕೊಡಬೇಕಿತ್ತು, ಅವರು ಕೊಟ್ಟಿದ್ದೆ ನಾನು, 1 ವರ್ಷದಲ್ಲೇ ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡ್ರು, ಬಟ್ ಇದುವರೆಗೂ ಕೊಡ್ತಾ ಇಲ್ಲ, ತುಂಬ ರೀಸನ್ಸ್ ಹೇಳ್ತಾ ಇದ್ದಾರೆ, ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದೆ ನಾನು. ಸೊ ಅವರು ನನಗೆ ಒಂದು ಉಪಾಯವನ್ನು ಹೇಳಿದರು. ಒಮ್ಮೆ ನೀವು ಇದನ್ನು ಭಕ್ತಿಯಿಂದ ಮಾಡಿ ನೋಡಿ ಅಂತ ಹೇಳಿದರು. ಸೊ ನಾನು ಏನು ಮಾಡಿದೆ ಅಂದ್ರೆ, ಯಾವುದೇ ನಿರೀಕ್ಷೆ ಇಟ್ಕೊಂಡಿಲ್ಲ ಅವ್ರು ಹೇಳಿದ ರೆಮಿಡಿ ಮೇಲೆ. ಅವರು ಈ ಥರ ಮಾಡಿ ಅಂತ ಹೇಳಿದಾಗ ಅದ್ರ ಮೇಲೆಲ್ಲ ಆಸೆನೇ ಬಿಟ್ಬಿಟ್ಟಿದ್ದೆ. ಇದು ಖಂಡಿತ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ.
ಆದರೂ ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಹಣ ನನಗೆ ಸಿಗಲಿ, ನನ್ನ ಹಕ್ಕಿಂದು ನನಗೆ ಸಿಗಲಿ, ನನ್ನ ಹಣ ಅಲ್ವಾ ಅದು, ನಾನು ಕಷ್ಟಪಟ್ಟಿದ್ದು ನನಗೆ ಸಿಗಲಿ. ಹಾಗೆ ಅವರಿಗೂ ಕೂಡ ನಾನು ಅಂದರೆ ಯಾರು ನನ್ನ ಹತ್ರ ಹಣ ತೊಗೊಂಡಿದ್ದಾರೆ ಅವರಿಗೂ ಕೂಡ ನಾನು ಯಾವತ್ತೂ ಕೂಡ ಶಾಪ ಹಾಕಿಲ್ಲ ಅಲ್ವಾ. ಅವ್ರಿಗೆ ಹಣ ಸಿಕ್ಕಿದ್ರೆ ತಾನೇ ನನಗೆ ಕೊಡ್ತಾರೆ ಅಂತ ಅವರಿಗೂ ಕೂಡ ನಾನು ಯಾವತ್ತೂ ಶಾಪ ಹಾಕಲಿಲ್ಲ. ದೇವರೇ ಅವ್ರು ಚೆನ್ನಾಗಿರಲಿ, ನನ್ನ ಹಣನೂ ನನಗೆ ವಾಪಸ್ ಕೊಡಲಿ ಅನ್ನೋದೊಂದೇ ಬೇಡ್ಕೊಳ್ತಾ ಇದ್ದೆ ಅಷ್ಟೇ. ನಿಜ ಹೇಳಬೇಕಂದ್ರೆ ಇಷ್ಟು ಬೇಗ ಏನಾದರೂ ಆಗುತ್ತೆ ಅಂತ ನಾನು ಖಂಡಿತ ಯೋಚಿಸೇ ಇರಲಿಲ್ಲ. ಆದರೆ 3 ದಿನದಲ್ಲಿ ಒಂದು ಸರ್ಪ್ರೈಸ್ ಅಥವಾ ಒಂದು ಮಿರಾಕಲ್ ನಡೆದೇ ಹೋಯಿತು. ನನಗೆ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲ್ ಮಾಡಿದವರು ಬೇರೆ ಯಾರೂ ಅಲ್ಲ, ನನ್ನಿಂದ ಯಾರು ಹಣವನ್ನು ಪಡೆದಿದ್ರೋ ಅವರೇ. ಏನು ಹೇಳಿದರು ಫೋನಲ್ಲಿ, ಮೇಡಮ್ ನಿಮ್ಮ ಹಣ ರೆಡಿ ಇದೆ, ಇಷ್ಟು ದಿನ ನಾನು ಕೊಡಲಿಲ್ಲ, ನನ್ನನ್ನು ಕ್ಷಮಿಸಿಬಿಡಿ ಅಂತ ಹಣವನ್ನು ಬಂದು ತೊಗೊಂಡು ಹೋಗಿ ಅಂತ ಫೋನ್ ಮಾಡಿದರು. ಅದೇ ವ್ಯಕ್ತಿ ಫೋನ್ ಮಾಡಿದರು. ಸೊ ನನಗೆ ಆ ಕ್ಷಣ ಏನು ಮಾಡಬೇಕು ಏನು ಎತ್ತ ಅಂತ ನಂಬಿಕೆ ಆಗಲಿಲ್ಲ. ನಾನು ಈ ರೆಮಿಡಿ ಮಾಡಿ 3ನೇ ದಿನಕ್ಕೆ ಇದು ನನಗೆ ಆದ ಒಂದು ಅನುಭವ. ಓನ್ಲಿ 3 ಡೇಸ್ಗೆ ನನಗೆ ಇದು ಅನುಭವಕ್ಕೆ ಬಂದುಬಿಟ್ಟಿದೆ. ಅಂಥ ಒಂದು ಮಿರಾಕಲ್ ನಡೆದು ಹೋಯಿತು ಅಂತಲೇ ಹೇಳ್ಬೋದು. 5 ವರ್ಷಗಟ್ಟಲೆ ನನಗೆ ಸತಾಯಿಸಿದ ವ್ಯಕ್ತಿ ಇದನ್ನು ಮಾಡಿದ 3 ದಿನದಲ್ಲಿ ತಂದು ಕೊಡ್ತಾನೆ ಆ ಹಣವನ್ನು ಅಂತಂದರೆ, ಹಣ ರೆಡಿ ಇದೆ ಬಂದು ತೊಗೊಂಡು ಹೋಗಿ ಅಂತ ಹೇಳಿದರು. ಆ್ಯಕ್ಚುಲಿ ಬಂದು ತೊಗೊಂಡು ಹೋಗಿ ಅಂತ ಹೇಳ್ತಾನೆ ಅಂತಂದರೆ ಅದು ಎಷ್ಟು ಒಂದು ಆಶ್ಚರ್ಯ ಆಗುತ್ತೆ ನೋಡಿ. ಬೇಕಾದರೆ ಆ ಕ್ಷಣ ನನಗೆ ಅದು ಏನಾಯಿತು ಅಂತಲೇ ಹೇಳೋಕ್ಕಾಗಲ್ಲ. ಸೊ ಈ ಅನುಭವವನ್ನು ನಾನು ಇಂದಿಗೂ ಕೂಡ ಮರೆಯಲಿಕ್ಕಂತೂ ಸಾಧ್ಯನೇ ಇಲ್ಲ ಬಿಡಿ. ಯಾಕಂದರೆ ನನಗೂ ಆ ಕಷ್ಟದ ಸಮಯ ಬಂದಿತ್ತು. ಆಗ ಇದಕ್ಕೆ ಸರಿಯಾಗಿ ಅವರು ಈ ರೆಮಿಡಿಯನ್ನು ಮಾಡಿ ನನಗೆ ಅವರು ಹಣ ನೀಡಿದ್ದಿದೆಯಲ್ಲ, ಅಬ್ಬಾ ನಾನು ಲೈಫಲ್ಲೇ ಮರೆಯಲ್ಲ. ಸೊ ಆ ಅನುಭವವನ್ನು ಇವತ್ತು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಆದರೆ ಅದು ಯಾವ ರೆಮಿಡಿ ಅನ್ನೋದನ್ನು ಇವಾಗ ನೋಡೋಣ ಬನ್ನಿ. ನಾನು ತೋರಿಸ್ತೀನಿ ಇವಾಗ ಯಾವ ರೆಮಿಡಿ, ಅದನ್ನು ಹೇಗೆ ಮಾಡಬೇಕು ಅಂತೆಲ್ಲ ತೋರಿಸ್ತೀನಿ. ಇದಕ್ಕೆ 2 ರೆಮಿಡಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಮಾಡಿದ ದಿನವೇ ಇನ್ನೊಂದು ಮಾಡಬೇಕಾಗುತ್ತೆ. ಸೊ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ದೀಪವನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಂದರೆ ದೇವ್ರ ದೀಪನೇ ಬೇಕಾದರೆ ನೀವು ತೊಗೋಬೋದು. ಇದಕ್ಕೆ ಹೀಗೆ ದೀಪ ಹಚ್ಚಿಸ್ಕೊಂಡು ಕೂಡ ಇಟ್ಕೊಂಡಿದ್ದೀನಿ ನಾನು, ನಿಮ್ಗೆ ಕಾಣ್ತಿರ್ಬೋದು ಇಲ್ಲಿ. ಸೊ ಇವಾಗ ನೋಡಿ, ಒಂದು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಇದು ಎಲ್ಲೂ ಹರಿದಿರಬಾರ್ದು ಮತ್ತು ಚೆನ್ನಾಗಿರಬೇಕು. ಒಟ್ಟಿನಲ್ಲಿ ಪಲಾವ್ ಎಲೆ ಮಧ್ಯದಲ್ಲಿ ಹರಿಯೋದು ಆ ಥರದ್ದೆಲ್ಲ ತೊಗೋಬೇಡಿ. ನಂತರ ಪಲಾವ್ ಎಲೆ ಒಳಗಡೆ ಅಂದರೆ ಮೇಲ್ಭಾಗದಲ್ಲಿ ಬರೀಬಾರ್ದು, ಅದರ ಹಿಂದ್ಗಡೆ ಪಲಾವ್ ಎಲೆಯ ಹಿಂದ್ಗಡೆ ಇರುತ್ತಲ್ವಾ, ಅಲ್ಲಿ ನಾವೊಂದು ಗ್ರೀನ್ ಪೆನ್ ತೊಗೋಬೇಕು. ಮತ್ತು ಗ್ರೀನ್ ಪೆನ್ ತೊಗೊಂಡು ಮೇಲ್ಗಡೆ ಅವರು ಎಷ್ಟು ಅಮೌಂಟ್ ಕೊಡಬೇಕು ನಮಗೆ ಅನ್ನೋದನ್ನು ಮೇಲ್ಗಡೆ ಬರೀಬೇಕು. ಅದರ ನಂತರ ಅದರ ಕೆಳಗಡೆ ಅವರ ಹೆಸರನ್ನು ಬರೀಬೇಕು. ಯಾರು ನಮ್ಮಿಂದ ಹಣವನ್ನು ಪಡ್ಕೊಂಡಿದ್ದಾರಲ್ವಾ, ಹಣವನ್ನು ತೊಗೊಂಡಿದ್ದಾರಲ್ವಾ, ಅವರ ಹೆಸರನ್ನು ಬರೀಬೇಕು. ನಾವು ಒಂದು ನೋಟ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ, ಬರೀ ಎಲೆ ಮೇಲೆ ಬರೆಯೋಕ್ಕೆ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ನೋಡಿ, ಫಸ್ಟು ಹಣ ಎಷ್ಟು ತೊಗೊಂಡಿದ್ದಾರೆ ಆ ಅಮೌಂಟನ್ನು ಬರೀಬೇಕು. ನಂತರ ನೇಮ್ ಬರೀಬೇಕು, ಅಂದರೆ ಯಾರು ತೊಗೊಂಡಿದ್ದಾರೋ ಅವರ ಹೆಸರನ್ನು ಬರೀಬೇಕು. ಅದರ ಕೆಳಗಡೆ ಏನು ಬರೀಬೇಕಂದ್ರೆ, ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟಿದ್ದಕ್ಕೆ, ಅಥವಾ ನನ್ನ ಹಣ ಅಂತ ಕೂಡ ಬರೀಬೋದು, ನನ್ನ ಹಣವನ್ನು ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಬರೀಬೇಕು. ನನ್ನ ಹಣವನ್ನು ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ಅಥವಾ ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಬರೀಬೇಕು. ಧನ್ಯವಾದಗಳನ್ನು ಇಲ್ಲಿ ಯಾರಿಗೆ ಹೇಳೋದಂದ್ರೆ ದೇವರಿಗೆ ಹೇಳೋದು. ಅಂದರೆ ಆ ಹಣ ಬಂದಿದೆ ನನಗೆ, ಅವ್ರು ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ ಅನ್ನೋ ಕಲ್ಪನೆಯಿಂದನೇ, ಅನ್ನೋ ಒಂದು ಫೀಲ್ನಲ್ಲೇ ಬರೀಬೇಕು. ನಾವು ಯಾವತ್ತೂ ಕೂಡ ಪಾಸಿಟಿವ್ ಥಿಂಕಿಂಗ್ನಿಂದ ಬರೀಬೇಕಾಗುತ್ತೆ. ಇದನ್ನು ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಅವ್ರು ಹಣನೇ ಕೊಟ್ಟಿಲ್ಲ, ಅದು ಹೆಂಗೆ ನಾವು ಹಣ ಕೊಟ್ಟಿದ್ದಾರೆ ಅಂತ ಬರೆಯೋದು ಅಂತ. ಬಟ್ ಅದಲ್ಲ, ಇಲ್ಲಿ ಪಾಸಿಟಿವ್ ಥಿಂಕಿಂಗಿಂದನೇ ಬರೀಬೇಕಾಗುತ್ತೆ. ಸೊ ಅದೇ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು. ನನಗೂ ಅವ್ರು ಹೇಳಿದಾಗ ಹಾಗೆ ಅನಿಸ್ತು, ಅಲ್ಲ ಕೊಟ್ಟೇ ಇರೋದಿಲ್ಲ, ಇನ್ನು ಕೊಟ್ಟಿದ್ದಾರೆ ಅಂತ ಹೇಗೆ ಬರೆಯೋದು ಅಂತ. ಬಟ್ ಇಲ್ಲಿ ಬರೆಯುವಾಗ ಹಾಗೆ ಬರೀಬೇಕು, ನನ್ನ ಹಣ ನನಗೆ ಸಿಕ್ಕಿದೆ ಅಂತ ಬರೀಬೇಕು. ನನ್ನ ಹಣ ಕೊಟ್ಟಿದ್ದಕ್ಕೆ, ವಾಪಸ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು, ನನ್ನ ಹಣವನ್ನು ನನಗೆ ಮರಳಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಅಂತ ಬರೀಬೇಕು. ಆ ನಂತರ ಇದನ್ನು ನೋಡಿ, ಈ ಎಲೆಯನ್ನು ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ. ಸರಿಯಾಗಿ ನೋಡ್ಕೊಳ್ಳಿ, ಈ ಥರನೇ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು 4 ಫೋಲ್ಡ್ ಮಾಡಬೇಕಾಗುತ್ತೆ. ಈ ಥರ ಫೋಲ್ಡ್ ಮಾಡಿ ಇದನ್ನು ಇವಾಗ ನಾವೇನು ದೀಪ ಹಚ್ಚಿ ಇಟ್ಕೊಂಡಿದ್ದೀವಲ್ವಾ, ಅದರಲ್ಲಿ ಬರ್ನ್ ಮಾಡಬೇಕಾಗುತ್ತೆ. ಆ ಬೂದಿಯನ್ನು ನಾವು ತಗೋಬೇಕು. ಸೊ ಏನು ಮಾಡಬೇಕಂದ್ರೆ, ಇವಾಗ ಒಂದು ಸಣ್ಣ ಪ್ಲೇಟ್ ಕೂಡ ಇಟ್ಕೊಂಡ್ಬಿಡೋಣ ಇಲ್ಲಿ ಪಕ್ಕದಲ್ಲಿ. ಏನಕ್ಕಂದರೆ ಪದೇ ಎದ್ದು ಹೋಗ್ತಿರಬಾರ್ದು. ನೀವೇನು ಇದಕ್ಕೆ ಕೂತ್ಕೊಂಡಿರ್ತೀರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡೇ ಕೂತ್ಕೋಬೇಕಾಗತ್ತೆ. ಒಂದು ಮಣೆ ಮೇಲೆ ಕೂತ್ಕೋಬೇಕು. ಮಣೆ ಮೇಲೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾನು ಇದನ್ನು ಬರ್ನ್ ಮಾಡ್ತಾ ಇದ್ದೀನಿ.
ಸೊ ಅದೇನು ಬರ್ನ್ ಆಗುತ್ತಲ್ವ ಆವಾಗ ಅವ್ರ ಹೆಸರು ಹೇಳ್ತಾನೆ ಇರಬೇಕು ನೀವು, ಅಂದರೆ ಜೋರಾಗಿ ಎಲ್ಲರಿಗೂ ಕೇಳೋ ಹಾಗೆ ಎಲ್ಲ ಹೇಳೋದು ಬೇಡ, ಜಸ್ಟ್ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೂ ಸಾಕು ಆ ದುಡ್ಡು ಏನು ತೊಗೊಂಡಿದ್ದಾರಲ್ವ ಅವ್ರ ಹೆಸರು. ಸೊ ಈ ಥರ ಮಾಡಿಬಿಟ್ಟು ಅದರ ಬೂದಿ ಇರ್ತದಲ್ವಾ, ಆ ಎಲೆಯ ಆ ಪಲಾವ್ ಎಲೆಯ ಬೂದಿ ಇರುತ್ತಲ್ವ, ಆ ಬೂದಿಯನ್ನು ನಾವು ಈ ಪ್ಲೇಟಿಗೆ ಹಾಕೋಬೇಕಾಗುತ್ತೆ. ಸೊ ಪ್ಲೇಟ್ ಇಟ್ಕೊಂಡಿದ್ದೀನಿ ನಾನು ಸ್ಮಾಲು. ಸೊ ನೋಡಿ ಎಷ್ಟು ಚೆನ್ನಾಗಿ ಅದು ಬರ್ನ್ ಆಗ್ತಾ ಇದೆ. ಸೊ ಈ ಥರ ಬರ್ನ್ ಮಾಡಬೇಕು. ಈ ಥರ ಬರ್ನ್ ಮಾಡಿದ ನಂತರ ನೋಡಿ ಅದು ಇದೆಲ್ಲ ರೆಡಿ ಆಗ್ತಾ ಇದೆ. ಆ ಸುಟ್ಟಿದ್ದೆಲ್ಲ ಏನು ಮಾಡಬೇಕು ನಾವು ಅಂದರೆ ಈ ಪ್ಲೇಟಿಗೆ ಸಂಗ್ರಹ ಮಾಡ್ಕೊಂಡ್ಬಿಡೋಣ ಇವಾಗ. ನೋಡಿ ಈ ಥರ ತೊಗೋಬೇಕಾಗುತ್ತೆ. ಸೊ ಎಂಡಲ್ಲೆಲ್ಲ ಸ್ವಲ್ಪ ಇರುತ್ತಲ್ವ ನೋಡಿ ಇದು ಮಾಡಿ ಇದನ್ನು ಈ ಕೆಲಸ ಮಾಡಿ, ಯಾಕಂದರೆ ಕೈ ಸುಟ್ಕೊಂಡ್ಬಿಟ್ಟಿರಾ, ಮೊದಲೇ ಹಣ ಕೊಟ್ಟು ಎಲ್ಲ ಮನಸ್ಸೆಲ್ಲ ಹಾಳಾಗಿರುತ್ತೆ, ಮೊದಲೇ ಕೈ ಸುಟ್ಕೊಂಡಿರ್ತೀರ ಹಣ ಕೊಟ್ಟು. ಸೊ ಇಲ್ಲಿ ಜಾಗರೂಕತೆಯಿಂದ ಮಾಡಿ, ಸ್ವಲ್ಪ ಅದೇನು ಪ್ರಾಬ್ಲಮ್ ಆಗಲ್ಲ. ಸೊ ನೋಡಿ ಈಗ ನಮಗೆ ಈ ಬೂದಿ ಸಿಕ್ತಲ್ವಾ. ಸೊ ಇವಾಗ ಈ ಬೂದಿಯನ್ನು ನಾವು ಬಲಗೈಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಬಲಗೈಗೆ ಹಾಕೊಂಡಿದ್ದೀನಿ. ಇವಾಗ ಈ ಬೂದಿಯನ್ನು ಏನು ಮಾಡಬೇಕು ಅಂದರೆ ನಾವು ಈಗ ಹೊರಗಡೆ ಹೋಗಬೇಕು. ಹೊರಗಡೆ ಹೋಗಿ ಈ ಬೂದಿಯನ್ನು ಪೂರ್ವಾಭಿಮುಖವಾಗಿ ನಿಂತು ಈ ಬೂದಿಯನ್ನು ಬಾಯಿಯಿಂದ ಊದಬೇಕಾಗುತ್ತೆ, ಉಫ್ ಅಂತ ಊದಬೇಕಾಗುತ್ತೆ. ಸೊ ಅದೆಲ್ಲ ಹಾರಾಗುತ್ತಲ್ವಾ. ಸೊ ತಕ್ಷಣ ನಾವು ಒಳಗಡೆ ಬರಬೇಕು, ಅದನ್ನು ಆ ಕೆಲಸ ಮಾಡಿಬಿಟ್ಟು ಒಳಗಡೆ ಬರಬೇಕು. ಒಳಗಡೆ ಬಂದು ಇವಾಗ ಏನಿದು ದೀಪ ಇದೆ ಅಲ್ವಾ, ಈ ದೀಪವನ್ನು ಇದು ಏನು ಅವಶ್ಯಕತೆ ಇಲ್ಲ, ಇವಾಗ ಈ ದೀಪವನ್ನು ತೆಗೆದಿಟ್ಬಿಡೋಣ. ಇವಾಗ ಎರಡನೇ ರೆಮಿಡಿ ಅದೇ ಸಮಯದಲ್ಲೇ ಮಾಡಬೇಕಾಗುತ್ತೆ. ಸೊ ಇದನ್ನು ನೀವು ಬೆಳಿಗ್ಗೆ ಕೂಡ ಮಾಡ್ಬೋದು ಅಥವಾ ಸಂಜೆ ಕೂಡ ಮಾಡ್ಬೋದು. ಇವಾಗ ಏನು ಮಾಡಬೇಕಂದ್ರೆ ಅದೇ ಮಣೆ ಮೇಲೆ ಕೂತ್ಕೊಂಡು ನಮ್ಮ ಎಡಗೈಯಲ್ಲಿ ಪುರುಷರಾಗಿರಬಹುದು ಅಥವಾ ಮಹಿಳೆಯರೇ ಆಗಿರ್ಬೋದು, ನಮ್ಮ ಎಡಗೈಯಲ್ಲಿ ಈ ಥರ 4, 5, 6 ಅಂತ ಇದೇ ಪ್ಲೇಸಲ್ಲೇ ಬರ್ಕೋಬೇಕಾಗುತ್ತೆ. ಸೊ ಇದನ್ನು ಶುಕ್ರನ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಹಣಕ್ಕೆ ಸಂಬಂಧಿಸಿದ ಪ್ಲೇಸ್ ಇದು. ಎಡಗೈನ ಈ ಭಾಗ, ಈ ಉಬ್ಬಿದ ಭಾಗ ಇರುತ್ತಲ್ವ ಅದು. ಸೊ ಇದು ಈ ನಂಬರ್ ಕೂಡ ಅಷ್ಟೇ ಒಂದು ತುಂಬ ಈಸಿ ನಂಬರ್ ಅದು, 4, 5, 6 ಏನು ನೆನ್ಪಿಟ್ಕೊಳ್ಳೋಕ್ಕೆ ಕೂಡ ಕಷ್ಟ ಏನೂ ಇಲ್ಲ. ಸೊ ಸೀರಿಯಲ್ ನಂಬರ್ ಇದೆ. ಮತ್ತು ಅದಕ್ಕೊಂದು ರೌಂಡ್ ಹಾಕಬೇಕು. ಈ ಥರ 4, 5, 6 ಅಂತ ಬರೆದು ಒಂದು ರೌಂಡ್ ಹಾಕಬೇಕು. ಸಪೋಸ್ ನಿಮಗೆ ಅದು ತೊಳೆದು ಹೋಗುತ್ತೆ ಅಥವಾ ಬೇರೆಯವರಿಗೆಲ್ಲ ಕಾಣುತ್ತೆ ಅನ್ನೋ ಏನಾದರೂ ಒಂದು ಸಂಕೋಚ ಇದ್ದರೆ ನೀವು ಎಡಗೈನ ಯಾವ ಭಾಗದಲ್ಲಿ ಬೇಕಾದರೂ ಇದನ್ನು ಬರ್ಕೋಬೋದು. ಮೇಲ್ಗಡೆ ಕಾಣದೇ ಇದ್ದ ಹಾಗೆ ಒಳಭಾಗದಲ್ಲಿ ಖಂಡಿತ ಬರ್ಕೋಬೋದಾಗಿದೆ. ಬಟ್ ಇದೇ ಪ್ಲೇಸು ತುಂಬ ಹೆಚ್ಚು ಬೆನಿಫಿಟ್ ಸಿಗುವಂಥದ್ದು, ಶುಕ್ರನ ಸ್ಥಾನ ಅಂತ ಹೇಳ್ತಾರೆ ಅದನ್ನು. ಸೊ ಆ ಪ್ಲೇಸಲ್ಲಿ ಬರೆದ್ರೆ ನಿಮಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಇದಾಗಿದೆ. ಸೊ ಇದನ್ನು ಬರೆದ್ರೆ ಆಗೋಯ್ತು ಅಷ್ಟೇ. ಈ ಎರಡನೇ ರೆಮಿಡಿ ಕೂಡ ಮುಗೀತು. ಇದನ್ನು ನೀವು ಮೊದಲೇ ಹೇಳಿದ ಹಾಗೆ ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ಸಂಜೆ ಕೂಡ ಮಾಡಬಹುದು. ಅಥವಾ ನೀವು ಮನೆಯಲ್ಲಿರೋರಾದರೆ ನಿಮಗೆ ಎನಿ ಟೈಮ್ ಯಾವ ಟೈಮ್ನಲ್ಲಿ ಬೇಕಾದರೂ ಕೂಡ ಇದನ್ನು ಮಾಡಬಹುದು ಅಂತ ಹೇಳಿದ್ದಾರೆ ಅವರು. ಸೊ ಈ ರೆಮಿಡಿ ಅಂತೂ ಇಲ್ಲಿಗೆ ಆಯಿತು. ಇದನ್ನು ನಾನು ಹೇಳಿದ ಹಾಗೆ ಮಾಡಿದ ಒಂದು 3ನೇ ದಿನಕ್ಕೆ ನನಗೆ ಅದ್ಭುತವಾದ ರಿಸಲ್ಟ್ ಸಿಕ್ಕಿದೆ. ಇದನ್ನು 1 ವಾರ ಮಾಡಬೇಕು ಅಂತ ಹೇಳಿದರು ಅವರು. ಆ್ಯಕ್ಚುಲಿ 1 ವಾರ ಅನ್ನೋದ್ರೊಳಗೇ ನನಗೆ ಇದರ ರಿಸಲ್ಟ್ ಸಿಕ್ಕು ಹೋಯಿತು. ನಿಮ್ಮಿಂದ ಯಾರು ಹಣ ಪಡೆದು ನಿಮಗೆ ಕೊಡದೇನೆ ಸತಾಯಿಸ್ತಾ ಇರ್ತಾರೋ ಅವರು ನಿಮ್ಮನ್ನು ಕ್ಷಮೆ ಕೇಳಿ ಹಣವನ್ನು ವಾಪಸ್ ಕಾಲಿಗೆ ಬಿದ್ದು ಹಣ ಕೊಡ್ತಾರೆ ಅಂತ ಒಂದು ಮಾತು ಹೇಳಿದ್ರು ಅವರು. ನನಗೆ ಯಾವಾಗಲೂ ಒಂಥರ ನೆನಪಾಗುತ್ತೆ ಅದು. ನಾನು ಈ ಘಟನೆಯನ್ನು ಮಾತ್ರ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ. ಈ ಥರ ನನ್ನ ಜೀವನದಲ್ಲಿ ನಡೆದ ಈ ಅನುಭವ ನಿಮ್ಮಲ್ಲಿ ಯಾರಿಗಾದರೂ ಕೂಡ ಧೈರ್ಯ ಕೊಡ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋವನ್ನು ಮಾಡಿದ್ದೀನಿ. ಯಾಕಂದರೆ ಅದರ ಸಂಕಷ್ಟ ಏನು ಅಂತ ನಾನು ಚೆನ್ನಾಗಿ ಅನುಭವಿಸಿದ್ದೀನಿ. ಈ ಕಡೆ ಹೊರಗಡೆ ಯಾರ ಹತ್ರನೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಮನಸ್ಸಿನಲ್ಲಿ ಮಾತ್ರ ತುಂಬ ನೋವು ತುಂಬಿಕೊಂಡಿರುತ್ತೆ. ಅದಕ್ಕೇ ಒಂದೊಂದು ಸತಿ ಅನಿಸುತ್ತೆ ಒಳ್ಳೆತನಕ್ಕೆ ಇಲ್ಲಿ ಬೆಲೆನೇ ಇಲ್ಲ ಅಂತ ಅನಿಸುತ್ತೆ. ಸೊ ತುಂಬ ಹುಷಾರಾಗಿರಬೇಕು ಕೂಡ ಅಂತ ಅನಿಸುತ್ತೆ ನಮಗೆ. ಸೊ ನಿಮಗೂ ಕೂಡ ಯಾರಿಗಾದರೂ ಇಂಥ ಅನುಭವ ಆಗಿದರೆ ಖಂಡಿತ ಕಾಮೆಂಟ್ನಲ್ಲಿ ಶೇರ್ ಮಾಡ್ಕೋಬೋದು. ಸೊ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ನಿಮ್ಮ ಸ್ನೇಹಿತರ ಯಾರಾದರೂ ಅಥವಾ ಈ ಥರದ ಪ್ರಾಬ್ಲಮ್ಸ್ ಹೇಳ್ಕೊಂಡ್ರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಈ ಥರ ಪ್ರಾಬ್ಲಮ್ಸನ್ನು ಎದುರಿಸ್ತಾ ಇದ್ದರೆ ಖಂಡಿತ ಈ ರೆಮಿಡಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಒಂದು ಶಕ್ತಿ ಅನ್ನೋದು ಖಂಡಿತ ಇದೆ. ಅದು ಒಳ್ಳೆಯವರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋ ಒಂದು ಭರವಸೆ ನನಗಂತೂ ಖಂಡಿತ ಇದೆ. ನನಗೆ ಇದು 1-2 ಅನುಭವ ಅಲ್ಲ, ಸಾಕಷ್ಟು ಅನುಭವಗಳನ್ನು ಅನುಭವಿಸಿದ್ದೀನಿ ನಾನು. ಒಂದು ಶಕ್ತಿ ಅಂತೂ ಇದ್ದೇ ಇದೆ. ಅದು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ, ಯಾವತ್ತೂ ಕಾಪಾಡುತ್ತೆ. ಒಳ್ಳೆಯವರನ್ನು
ದೇವರನ್ನು ಮಾತ್ರ ಯಾವತ್ತೂ ಕೈ ಬಿಡಲ್ಲ ಅನ್ನೋದೊಂದು ದೊಡ್ಡ ನಂಬಿಕೆ ನನ್ನಲ್ಲಿ ಇದೆ. ಸೊ ಈ ವಿಡಿಯೋದಿಂದ ತುಂಬ ಜನರಿಗೆ ಉಪಯೋಗ ಆಗುತ್ತೆ ಕೂಡ ಅಂತ ಹೇಳ್ತೀನಿ. ಸೊ ಸರ್ವೇ ಜನಾಃ ಸುಖಿನೋ ಭವಂತು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಚೆನ್ನಾಗಿರೋಣ ಅಲ್ವಾ. ನಿಮ್ಗೆ ಯಾರಾದರೂ ಹಣ ಕೊಡದೆ ಸತಾಯಿಸ್ತಿದ್ದಾರಾ, ಅವರನ್ನು ಖಂಡಿತ ಶಾಪ ಹಾಕಕ್ಕೆ ಹೋಗಬೇಡಿ, ಖಂಡಿತ ಶಾಪ ಹಾಕಲೂಬಾರ್ದು. ಏಕೆಂದರೆ ಅವರಿಗೆ ಯಾವುದೋ ಮೂಲದಿಂದ ಹಣ ಸಿಗಲಿ ಅಲ್ವಾ, ಹಣ ಸಿಗದೆ ನಮ್ಮ ಹಣ ಕೂಡ ಅವರು ವಾಪಸ್ ಕೊಡೋ ಶಕ್ತಿ ಬರುತ್ತಲ್ವಾ ಅವರಿಗೆ. ಸೊ ಯಾವತ್ತೂ ಅವರಿಗೆ ಶಾಪ ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ನಾನು ಕೂಡ ಹಾಗೆ ಪ್ರೇಯರ್ ಮಾಡ್ಕೊಳ್ತಿದ್ದೆ ದಿನಾಲೂ ಕೂಡ ದೇವರಿಗೆ. 5 ವರ್ಷದಿಂದ ನಾನು ಹಣ ಕೊಡದೆ ಸತಾಯಿಸ್ತಾ ಇದ್ರೂ ಕೂಡ ದೇವರೇ ಅವ್ರು ಚೆನ್ನಾಗಿರಲಿ, ಆದರೆ ನನ್ನ ಹಕ್ಕಿನ ಹಣ ನನಗೆ ಅವ್ರು ಕೊಡಲಿ, ನನ್ನ ಹಣ ನನಗೆ ವಾಪಸ್ ಬಂದರೆ ಸಾಕು ಅಂತ ಪ್ರೇಯರ್ ಮಾಡ್ಕೊಳ್ತಿದ್ದೆ. ಸೊ ನನ್ನ ಪ್ರಾರ್ಥನೆ ಆ ದೇವರಿಗೆ ಕೇಳಿಸಿರ್ಬೇಕು ಅನಿಸುತ್ತೆ. ಮೂರೇ ದಿನಕ್ಕೆ ಆದರೂ ಈ ರೆಮಿಡಿ ಮಾಡೋಕ್ಕಿಂತ ಮುಂಚೆ ಎಷ್ಟೋ ಪ್ರಯತ್ನ ಮಾಡಿದ್ದೀನಿ ನಾನು, ಬಟ್ ನನಗೆ ನನ್ನ ದುಡ್ಡನ್ನು ಪಡೆಯೋದಕ್ಕೆ ಆಗಲೇ ಇಲ್ಲ. ಈ ರೆಮಿಡಿ ಮಾಡಿದ ನಂತರನೇ ನನಗೆ ಆ ದುಡ್ಡು ವಾಪಸ್ ಬಂದಿದ್ದು, 3ನೇ ದಿನಕ್ಕೇ ನನಗೆ ವಾಪಸ್ ಬಂತು. ಸೊ ಅದಕ್ಕೋಸ್ಕರ ನಾನು ಈ ಥರ ಕಷ್ಟಪಡೋರು ಅಥವಾ ಈ ಥರ ಹೇಳ್ಕೊಳಕ್ಕೂ ಆಗದೆ ಈ ಕಡೆ ಮನಸ್ಸಿನಲ್ಲೇ ನೊಂದ್ಕೊಳ್ಳೋರು ತುಂಬ ಜನ ಇರ್ತಾರೆ. ಅಂಥವ್ರಿಗೋಸ್ಕರ ಈ ವಿಡಿಯೋ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಸೊ ಖಂಡಿತ ಈ ರೆಮಿಡಿಯನ್ನು ಈ ಥರ ಸಮಸ್ಯೆ ಇದ್ದವ್ರು ಖಂಡಿತ ಫಾಲೋ ಮಾಡಲೇಬೇಕು. ಮಾಡಿ ಒಂದು ವೇಳೆ ನಿಮಗೂ ನಂತರ ರಿಸಲ್ಟ್ ಬೇಗ ಸಿಕ್ಕಿದರೆ ಖಂಡಿತ ಕಾಮೆಂಟ್ನಲ್ಲಿ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ 10 ಜನರಿಗೆ ಅದರಿಂದ ಉಪಯೋಗ ಆಗುತ್ತೆ ಅಲ್ವಾ, ತುಂಬ ಜನರಿಗೆ ಉಪಯೋಗ ಆಗುತ್ತೆ. ಒಂದು ಶಕ್ತಿ ಅಂತೂ ಖಂಡಿತ ಇದೆ, ಒಳ್ಳೆಯವರನ್ನು ಅದು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ಭರವಸೆ ನನಗಿದೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀರಾಮ್. ಧನ್ಯವಾದಗಳು.